ಆಟಗಾರರ ದಂಡೆ ತುಂಬಿರುವಂತ ಎಂಐ, ಹೊಸಬರ ಪಡೆಯನ್ನೇ ಕಟ್ಟಿರುವಂತ ಪಂಜಾಬ್, ಐಪಿಎಲ್ನಲ್ಲಿ 5 ಸಲ ಕಪ್ ಗೆದ್ದು ಬಲಿಷ್ಠ ತಂಡವಾಗಿರುವಂತ ಮುಂಬೈ ಇಂಡಿಯನ್ಸ್ ತಂಡ ಈ ಸೀಸನ್ನಲ್ಲಿ ಸೋಲುಗಳ ಸುಳಿಯಲ್ಲೇ ಬಿದ್ದು ಒದ್ದಾಡ್ತಿದೆ. ಟೀಂ ಇಂಡಿಯಾದ ಅರ್ಧಕರ್ಧ ಪ್ಲೇಯರ್ಗಳು ಇದ್ರೂ ಕೂಡ ಗೆಲ್ಲೋಕಾಗ್ತಾ ಇಲ್ಲ. ಅದರಲ್ಲೂ ಪಂಜಾಬ್ ಎದುರು ಮತ್ತೊಂದು ಹೀನಾಯ ಸೋಲು. ಶ್ರೇಯಸ್ ಅಯ್ಯರ್ ಈಗ ನಡೆದಿದ್ದೇ ದಾರಿ ಎನ್ನುವಂತಾಗಿದೆ. ಮುಂಬೈನ ಭದ್ರಕೋಟೆಯಲ್ಲಿ ಪಂಜಾಬ್ ಕೊಟ್ಟ ಪಂಚ್ ಹೇಗಿತ್ತು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮುಂಬೈನ ವಾಂಖೆಡೆ ಸ್ಟೇಡಿಯಂ ಮುಂಬೈ ಇಂಡಿಯನ್ಸ್ ತಂಡದ ಪಾಲಿಗೆ ಭದ್ರಕೋಟೆ. ಆದರೆ ಈಗ ಆ ಭದ್ರಕೋಟೆ ಛಿದ್ರವಾಗ್ತಿದೆ. ಪಂಜಾಬ್ ಕಿಂಗ್ಸ್ ಕೂಡ ಸೋಲಿನ ಶಾಕ್ ಕೊಟ್ಟಿದ್ದಾರೆ. ನಿನ್ನೆಯ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಶ್ರೇಯಸ್ ಅಯ್ಯರ್ ಮುಂಬೈ ತಂಡವನ್ನ ಮೊದಲು ಬ್ಯಾಟಿಂಗ್ಗೆ ಆಹ್ವಾನ ಮಾಡ್ತಾರೆ. ಆದರೆ ಮತ್ತೆ ಬ್ಯಾಟಿಂಗ್ನಲ್ಲಿ ಅದೇ ಫೇಲ್ಯೂರ್. ಈ ವೇಳೆ ಕ್ವಿಂಟನ್ ಡಿಕಾಕ್ ಹಾಗೆ ನಮಂದೀರ್ ಮುಂಬೈ ಪರ ಶತಕದ ಜೊತೆಯಾಟವಾಡ್ತಾರೆ. ನಮಂದೀರ್ 50 ರನ್ ಗಳಿಸಿದ್ರೆ ಡಿಕಾಕ್ 60 ಎಸೆತಗಳಲ್ಲಿ 112 ರನ್ಗಳನ್ನ ಕಲೆ ಹಾಕ್ತಾರೆ. ಆ ನಂತರ ಮತ್ತೆ ಬೇರೆಯವರಿಂದ ಸಾಥ್ ಸಿಗ್ಲಿಲ್ಲ. 195 ರನ್ಗಳನ್ನ ಕಲೆ ಹಾಕಲಷ್ಟೇ ಸಾಧ್ಯವಾಯಿತು. ಇನ್ನು ಈ ಟಾರ್ಗೆಟ್ ಅನ್ನ ಬೆನ್ನಟ್ಟಿದಂತಹ ಪಂಜಾಬ್ ತಂಡ ಎಲ್ಲಿಯೂ ಕೂಡ ನಿಲ್ಲಲೇ ಇಲ್ಲ. ಮೊದಲ ಓವರ್ನಲ್ಲೇ 21 ರನ್ಗಳನ್ನ ಕಲೆ ಹಾಕುವ ಮೂಲಕ ಮುಂಬೈ ತಂಡದ ಗೆಲುವಿನ ಕನಸನ್ನೇ ಛಿದ್ರಗೊಳಿಸ್ತಾರೆ. 16.3 ಓವರ್ನಲ್ಲೇ ಗೆದ್ದು ಬೀಗಿದ್ರು. ಅಷ್ಟಕ್ಕೂ ಮುಂಬೈ ಬಲಿಷ್ಠ ತಂಡವಾಗಿದ್ರು ಕೂಡ ಯಾಕೆ ಸೋಲ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಿನ್ನೆ ಮ್ಯಾಚಲ್ಲಿ ಏನೇನೆಲ್ಲ ಆಯ್ತು ಅನ್ನೋದನ್ನ ನೋಡ್ತಾ ಹೋದ್ರೆ, ಮೊದಲು ಬ್ಯಾಟಿಂಗ್ ಮಾಡಿದಂತ ಮುಂಬೈಗೆ ಕೈ ಕೊಟ್ಟ ರಿಕಲ್ಟನ್ ಹಾಗೆ ಸೂರ್ಯ. ರಿಯಾನ್ ರಿಕಲ್ಟನ್ ಈ ಸಲ ಮುಂಬೈ ಪರ ಫಸ್ಟ್ ಮ್ಯಾಚ್ ಅಲ್ಲಿ ಬಿಟ್ರೆ ಆನಂತರ ಕಂಪ್ಲೀಟ್ ಆಗಿ ಫ್ಲಾಪ್ ಆಗಿದ್ದಾರೆ. ಇನ್ನು ಸೂರ್ಯ ಅಂತೂ ಟೀಮ್ ಇಂಡಿಯಾದಲ್ಲೂ ಆಡ್ತಿಲ್ಲ, ಮುಂಬೈ ಇಂಡಿಯನ್ಸ್ ಪರನೂ ಆಡ್ತಾ ಇಲ್ಲ. ಏನು ಅವ್ರು 2 ವರ್ಷ ಆಡ್ತಾರೆ, ಆನಂತರ ಈಗ ಕಳೆದ 2 ವರ್ಷಗಳಿಂದ ಅವ್ರ ಬ್ಯಾಟ್ ಕಂಪ್ಲೀಟ್ ಸೈಲೆಂಟ್ ಆಗಿದೆ. ರಿಕಲ್ಟನ್ 2 ರನ್ಗಳಿಗೆ ಸುಸ್ತಾದ್ರೆ ಸೂರ್ಯ ಅಂತೂ ಗೋಲ್ಡನ್ ಡಕ್ಔಟ್. ಇವರಿಬ್ಬರಿಂದ ಕೂಡ ರನ್ಸ್ ಬರಲಿಲ್ಲ. ಇನ್ನು ಕ್ವಿಂಟನ್ ಡಿಕಾಕ್ ಈ ಸೀಸನ್ ಅಲ್ಲಿ ಮುಂಬೈ ಪರ ಮೊದಲ ಪಂದ್ಯವನ್ನು ಆಡ್ತಾರೆ. ಅಂಡ್ ಫಸ್ಟ್ ಮ್ಯಾಚ್ ಅಲ್ಲಿ ಶತಕ ಬರುತ್ತೆ. ರೋಹಿತ್ ಶರ್ಮಾ ಅವರು ಇಂಜುರಿಯಿಂದಾಗಿ ಕ್ವಿಂಟನ್ ಡಿಕಾಕ್ ಆಡೋಕೆ ಅವಕಾಶವನ್ನ ಪಡೆದು ತನಗೆ ಯಾಕೆ ಅವಕಾಶ ಕೊಟ್ಟಿಲ್ಲ ಅಂತೇಳಿ, ನಾನು ಬ್ಯಾಟಿಂಗ್ ಅನ್ನ ಮಾಡಬಲ್ಲೆ ಅಂತೇಳಿ ತಾವು ಆಡಿದಂತ ಫಸ್ಟ್ ಮ್ಯಾಚ್ ಅಲ್ಲಿ ಶತಕವನ್ನ ಸಿಡಿಸ್ತಾರೆ. ಇನ್ನು ಶ್ರೇಯಸ್ ಅಯ್ಯರ್ ಸೂಪರ್ ಮ್ಯಾನ್ ಕ್ಯಾಚ್, ಫೀಲ್ಡಿಂಗ್ ಅಂತೂ ಎಕ್ಸ್ಟ್ರಾಡಿನರಿ. ಸೂಪರ್ ಮ್ಯಾನ್ ತರ ಕ್ಯಾಚ್ ಹಿಡಿದಂತ ಶ್ರೇಯಸ್ ಅಯ್ಯರ್, ಇದು ಬಹುಶಃ ಟೂರ್ನಮೆಂಟ್ ಕ್ಯಾಚ್ ಆಫ್ ದಿ ಟೂರ್ನಮೆಂಟ್ ಆಗುತ್ತೆ ಅಂತೇಳಿ ಮಾತು ಬರ್ತಾ ಇದ್ದಾವೆ. ಹಾರ್ದಿಕ್ ಪಾಂಡ್ಯ ಅವರು ಹೊಡೆದಂತ ಬಾಲ್ ಮುಂಬೈ ಇಂಡಿಯನ್ಸ್ ನ ಡಗೌಟ್ ನ ಪಕ್ಕದಲ್ಲೇ ಇನ್ನೇನು ಸಿಕ್ಸರ್ಗೆ ರೀಚ್ ಆಗುತ್ತೆ ಅನ್ಕೊಂಡ್ರೆ, ಸೂಪರ್ ಮ್ಯಾನ್ ತರ ಹಾರಿ ಆ ಕ್ಯಾಚ್ ಅನ್ನ ಹಿಡಿದು ಮತ್ತೆ ಫೀಲ್ಡರ್ ಕೈಗೆ ಹಾಕಿ ಆ ಕ್ಯಾಚ್ ಅನ್ನ ಫಿನಿಶ್ ಮಾಡ್ತಾರೆ. ಆನಂತರ ಅವರ ಸ್ವಾಗ್ ಅಂತೂ ಎಕ್ಸ್ಟ್ರಾಡಿನರಿ. ಶ್ರೇಯಸ್ ಅಯ್ಯರ್ ಮುಂಬೈನ ಡಗ್ಔಟ್ ಕಡೆ ತಿರುಗಿ ಹಾಗೆ ಫ್ಯಾನ್ಸ್ ಕಡೆ ತಿರುಗಿ ಈಗ ಸೌಂಡ್ ಮಾಡಿ ಅನ್ನೋ ತರದಲ್ಲಿ ಕೈಯನ್ನ ಮೇಲೆತ್ತಿ ಮಾಡಿ ಅನ್ನೋ ತರದಲ್ಲಿ ಟಾಂಟ್ ಕೊಟ್ರು. ಅದಂತೂ ಎಕ್ಸ್ಟ್ರಾಡಿನರಿ ಆಟಿಟ್ಯೂಡ್ ಅವರದ್ದು. ಇನ್ನು ಪಂಜಾಬ್ ಪರ ಹರ್ಷದೀಪ್ ಸಿಂಗ್ ಫಾರ್ಮ್ಗೆ ಬಂದಾಯ್ತು. ಇಷ್ಟು ದಿನ ಪಂಜಾಬ್ಗೆ ಹರ್ಷದೀಪ್ ಕಡೆಯಿಂದ ಒಂದೊಳ್ಳೆ ಸಾಥ್ ಸಿಗ್ತಾ ಇರಲಿಲ್ಲ. ಬೌಲಿಂಗ್ ನಲ್ಲಿ ಸಿಕ್ಕಾಪಟ್ಟೆ ವೈಡ್ ಕೊಡ್ತಾ ಇದ್ರು, ಜೊತೆಗೆ ಎಕ್ಸ್ಪೆನ್ಸಿವ್ ಆಗ್ತಾ ಇದ್ರು. ಬಟ್ ಮುಂಬೈ ವಿರುದ್ಧದ ಮ್ಯಾಚ್ ಅಲ್ಲಿ ಅವರು ಕೂಡ ಫಾರ್ಮ್ಗೆ ಬಂದಾಯ್ತು. 24 ಎಸೆತಗಳಲ್ಲಿ ಕೇವಲ 22 ರನ್ಗಳನ್ನ ನೀಡಿ 3 ವಿಕೆಟ್ ಅನ್ನ ಕೂಡ ಪಡಿತಾರೆ. ಅಂಡ್ ಈ ಟಾರ್ಗೆಟ್ ಅನ್ನ ನೋಡಿದಾಗಲೇ ಪಂಜಾಬ್ ಎಲ್ಲಿಯೂ ಕೂಡ ಸ್ಟ್ರಗಲ್ ಪಡಲೇ ಇಲ್ಲ. ಪಂಜಾಬ್ ತಂಡ 200+ ಇದ್ರೇನೆ ಅವರು ಟಾರ್ಗೆಟ್ ಅನ್ನ ಚೇಸ್ ಮಾಡಿ ಗೆದ್ದಿರುವಂತ ತಂಡ ಅದು. ಇಲ್ಲಿ 196 ರನ್ಗಳ ಟಾರ್ಗೆಟ್ ಅಂದಾಗ ಅವ್ರು ಎಲ್ಲಿಯೂ ಕೂಡ ಸ್ಟ್ರಗಲ್ ಪಡಲೇ ಇಲ್ಲ. ಅವ್ರ ಪರವಾಗಿ ಮೊದಲನೇ ವಿಕೆಟ್ ಬೇಗ ಬಿದ್ದರೂ ಕೂಡ ಅನಂತರದಲ್ಲಿ ಶ್ರೇಯಸ್ ಅಯ್ಯರ್ ಹಾಗೆ ಪ್ರಭು ಸಿಮ್ರಾನ್ ಸಿಂಗ್ ಜೊತೆಯಾಟ ಅಂತೂ ಎಕ್ಸ್ಟ್ರಾಡಿನರಿ ಆಗಿತ್ತು. ಪ್ರಭು ಸಿಮ್ರಾನ್ ಸಿಂಗ್ 80 ರನ್ಗಳನ್ನ ಕಲೆ ಹಾಕ್ತಾರೆ, ಅಜೇಯರಾಗಿ ಉಳಿತಾರೆ. ಇನ್ನು ಶ್ರೇಯಸ್ ಅಯ್ಯರ್ 60 ರನ್ಗಳನ್ನ ಕಲೆ ಹಾಕ್ತಾರೆ. ಇವರಿಬ್ಬರ ಜೊತೆ ಆಟ ಅಂತೂ ಎಕ್ಸ್ಟ್ರಾಡಿನರಿ. ಇನ್ನು ಜಸ್ಪ್ರೀತ್ ಬುಮ್ರಾ ಈ ಸೀಸನ್ ಅಲ್ಲೂ ಕೂಡ ಒಂದೇ ಒಂದು ವಿಕೆಟ್ ಅನ್ನ ಪಡೆದಿಲ್ಲ. ಈ ಸೀಸನ್ ಅಲ್ಲಿ ಈವರೆಗೆ 1 ವಿಕೆಟ್ ಅನ್ನ ಪಡೆದಿಲ್ಲ. 5 ಮ್ಯಾಚ್ಗಳನ್ನ ಆಡಿದ್ರೂ ಕೂಡ ಜಸ್ಪ್ರೀತ್ ಬುಮ್ರಾ ಸತತ 5 ಮ್ಯಾಚ್ಗಳಲ್ಲಿ 1 ವಿಕೆಟ್ ಇಲ್ಲದೆ ಇರೋದೇ ಮುಂಬೈ ತಂಡದ ಸೋಲಿಗೆ ಒಂದು ಪ್ರಮುಖ ಕಾರಣ ಆಗ್ತಾ ಇದೆ. ಅಂಡ್ ಮುಂಬೈ ಇಂಡಿಯನ್ಸ್ ಫೀಲ್ಡಿಂಗ್ ಅಂತೂ ತೀರಾ ಕಳಪೆಯಾಗಿದೆ, ಕ್ಯಾಚ್ ಅನ್ನ ಮಿಸ್ ಮಾಡ್ತಿದ್ದಾರೆ. ಜಾನಿ ಅವ್ರು ಹೇಳೋ ಹಾಗೆ, ನಮ್ಮ ಇದು ಕಾಮೆಂಟೇಟರ್, ಕನ್ನಡ ಸ್ಪೋರ್ಟ್ಸ್ ಕಾಮೆಂಟೇಟರ್, ಕ್ಯಾಚ್ ಬಿಟ್ರೋ ಮ್ಯಾಚ್ ಬಿಟ್ರೋ ಅನ್ನೋ ತರ ಮುಂಬೈ ತಂಡ ಫೀಲ್ಡಿಂಗ್ ನಲ್ಲಿ ಕಂಪ್ಲೀಟ್ ಆಗಿ ಫ್ಲಾಪ್ ಆಗಿದೆ. ಕ್ಯಾಚ್ ಗಳನ್ನ ಮಿಸ್ ಮಾಡ್ತಾರೆ, ಜೊತೆಗೆ ಬಾಲ್ ಪಕ್ಕದಲ್ಲೇ ಪಾಸ್ ಆಗ್ತಿದ್ರು ಕೂಡ ಹೋದ್ಮೇಲೆ ರಿಯಾಕ್ಟ್ ಮಾಡ್ತಿದ್ದಾರೆ, ಅದು ಬೌಂಡ್ರಿ ಲೈನ್ ರೀಚ್ ಆದ್ಮೇಲೆ. ನಿನ್ನೆ ಮ್ಯಾಚ್ ಅಲ್ಲಿ ಸಾಕಷ್ಟು ಸಲ ಈ ತರದೊಂದು ವಿಜುವಲ್ಸ್ ಗಳನ್ನ ನಾವೆಲ್ಲ ನೋಡಿದ್ವಿ. ಅದರಲ್ಲೂ ಕೂಡ ಜಸ್ಟ್ 12 ರನ್ ಗಳಿಸಿದಾಗ ಪ್ರಭು ಸಿಮ್ರಾನ್ ಸಿಂಗ್ ರನ್ನ ಔಟ್ ಮಾಡೋಕೆ ಸಾಧ್ಯತೆ ಇತ್ತು. ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಅವರ ಬೌಲಿಂಗ್ ನಲ್ಲಿ ಅಂತದೊಂದು ಕ್ಯಾಚಿಂಗ್ ಅವಕಾಶವನ್ನ ಕೊಡ್ತಾರೆ, ಬಟ್ ಜಸ್ಪ್ರೀತ್ ಬುಮ್ರಾ ಮಿಸ್ ಮಾಡ್ತಾರೆ. ಆನಂತರ ಆ ಕ್ಯಾಚ್ ಅನ್ನ ಬಿಟ್ಟಿದ್ದನ್ನೇ ಇಲ್ಲಿ ಪ್ರಭು ಸಿಮ್ರಾನ್ ಸಿಂಗ್ ಪ್ಲಸ್ ಆಗಿ ಮಾಡಿಕೊಂಡು
ಅಜೇಯರಾಗಿ ಉಳ್ಕೊಳ್ತಾರೆ 80 ರನ್ಗಳನ್ನ ಕಲೆ ಹಾಕಿ. ಸೊ ಇಲ್ಲಿ ಕ್ಯಾಚ್ ಬಿಟ್ಟಿದ್ದು, ಫೀಲ್ಡಿಂಗ್ ಎಫರ್ಟ್ಸ್ ಇಲ್ಲದೆ ಕಾಣದೇ ಇದ್ದಿದ್ದು ಕೂಡ ಮುಂಬೈ ಸೋಲಿಗೆ ಕಾರಣ ಆಯಿತು. ಇನ್ನು ಮುಂಬೈ ತಂಡದ ಅತಿ ದೊಡ್ಡ ಬ್ಲಂಡರ್ ಅಂದ್ರೆ ಸೂಪರ್ ಸ್ಟಾರ್ ಅಂತ ಹಳೆ ಹುಲಿಗಳನ್ನೇ ನಂಬ್ಕೊಂಡು ಕೂತಿದೆ. ಸೊ 5 ಸಲ ಚಾಂಪಿಯನ್ ಆಗಿದ್ರಲ್ಲ ಅವರು 5 ಸಲ. ಸೊ ಆ ತಂಡಗಳಲ್ಲಿ ಆಡಿದಂಥ ಹೈಯೆಸ್ಟ್ ಪ್ಲೇಯರ್ಗಳನ್ನೇ ಇಟ್ಕೊಂಡಿರುವಂಥದ್ದು. ಜೊತೆಗೆ ಅಲ್ಲಿ ಟೀಮ್ ಇಂಡಿಯಾ ಪರ ಆಡುವಂಥ ಅರ್ಧಕ್ಕರ್ಧ ಪ್ಲೇಯರ್ಗಳಿದ್ದಾರೆ. ರೋಹಿತ್ ಶರ್ಮಾ ಇದ್ದಾರೆ, ಸೂರ್ಯಕುಮಾರ್ ಯಾದವ್ ಇದ್ದಾರೆ, ತಿಲಕ್ ವರ್ಮಾ ಇದ್ದಾರೆ, ಹಾರ್ದಿಕ್ ಪಾಂಡ್ಯ ಇದ್ದಾರೆ, ಜಸ್ಪ್ರೀತ್ ಬುಮ್ರಾ ಇದ್ದಾರೆ, ಜೊತೆಗೆ ಸಾಕಷ್ಟು ಅನುಭವ ಇರುವಂಥ ಶಾರ್ದುಲ್ ಠಾಕೂರ್ ಇದ್ದಾರೆ. ಬಟ್ ಯಾರ ಕಡೆಯಿಂದಲೂ ಕೂಡ ಅವರಿಗೆ ಒಳ್ಳೆ ಸಪೋರ್ಟ್ ಸಿಗ್ತಾ ಇಲ್ಲ. ಸೊ ಇದು ಹಳೆ ಹುಲಿಗಳನ್ನು ನಂಬ್ಕೊಂಡು ಸದ್ಯಕ್ಕೆ ಈಗ ಮುಂಬೈ ಸ್ಟ್ರಗಲ್ ಪಡ್ತಾ ಇದೆ. ಅಂಡ್ ಈ ಸೀಸನ್ನಲ್ಲಿ ಅವರಿಗೆ ದೊಡ್ಡ ಹೊಡೆತ ಅಂದರೆ ಫೀಲ್ಡಿಂಗು ಜೊತೆಗೆ ಬೌಲಿಂಗ್ ಅಂತೂ ತುಂಬಾನೇ ಎಕ್ಸ್ಪೆನ್ಸಿವ್ ಆಗ್ತಿರೋದು. ಅದರಲ್ಲೂ ಕೂಡ ಮಿಡ್ಲ್ ಓವರ್ಗಳಲ್ಲಿ ಈ ಸೀಸನಲ್ಲಿ ಹೈಯೆಸ್ಟ್ ರನ್ಗಳನ್ನ ಕೊಟ್ಟಿರುವಂಥ ಟೀಮ್ ಅಂದರೆ ಅದು ಮುಂಬೈ ಇಂಡಿಯನ್ಸ್ ತಂಡ. ಸೊ ಮಿಡಲ್ ಓವರ್ಗಳಲ್ಲಿ ಅವ್ರ ಕಡೆಯಿಂದ 11ರ ಎಕಾನಮಿಲಿ ರನ್ಸ್ ಕೊಟ್ಟಿರೋದು ಕೂಡ ಮುಂಬೈ ತಂಡಕ್ಕೆ ಅತಿ ದೊಡ್ಡ ಹೊಡೆತ ಆಗ್ತಾ ಇದೆ. ಸೊ ಈ ಮೂಲಕ ಮುಂಬೈ ತಂಡ ಆಡಿರುವಂಥ ಸದ್ಯದ 5 ಪಂದ್ಯಗಳಲ್ಲಿ 4 ಸೋಲುಗಳೊಂದಿಗೆ ಪಾಯಿಂಟ್ಸ್ ಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿದೆ. ಇನ್ನು 9 ಅಂಕಗಳೊಂದಿಗೆ ಪಂಜಾಬ್ ತಂಡ ಟಾಪ್ ಆಫ್ ದಿ ಟೇಬಲ್ ನಂಬರ್ 1 ಸ್ಥಾನದಲ್ಲಿದೆ. ಸದ್ಯಕ್ಕೆ ಈ ಸೀಸನ್ನ ಅನ್ಬೀಟನ್ ಟೀಮ್ ಅಂದ್ರೆ ಅದು ಪಂಜಾಬ್ ತಂಡ ಮಾತ್ರನೇ. ಈವರೆಗೂ ಕೂಡ ಯಾವುದೇ ಒಂದು ಪಂದ್ಯವನ್ನು ಸೋತಿಲ್ಲ. KKR ವಿರುದ್ಧದ ಒಂದು ಪಂದ್ಯ ಡ್ರಾ ಆಗಿತ್ತು ಅಥವಾ ಮಳೆಯಿಂದ ರದ್ದಾಗಿತ್ತು. ಆ ಪಂದ್ಯವನ್ನ ಬಿಟ್ರೆ ಉಳಿದೆಲ್ಲ ಪಂದ್ಯಗಳನ್ನು ಪಂಜಾಬ್ ತಂಡ ಗೆದ್ದುಕೊಂಡಿದೆ. ಅದರಲ್ಲೂ ಶ್ರೇಯಸ್ ಅಯ್ಯರ್ ಅವರ ಆಟ ಹಾಗೆ ಕ್ಯಾಪ್ಟನ್ಸಿ ಅಂತೂ ನಿಜಕ್ಕೂ ಅಪ್ರಿಷಿಯೇಟ್ ಮಾಡಲೇಬೇಕು. ನಮಸ್ಕಾರ.